ಸೊ ಇನ್ನೊಂದು ನಂಬರ್ 13 ಅನ್ನೋದು ಒಂದು ಕಾರ್ಮಿಕ್ ನಂಬರ್ ಆಗಿದೆ. ಕರ್ಮವನ್ನ ಇಟ್ಕೊಂಡು ಬಂದಿರ್ತಾರೆ ಇವರು. ತುಂಬಾ 13 ಅನ್ನೋದು ಫಾರಿನ್ ಅಲ್ಲಿ ಅಂದ್ರೆ ವೆಸ್ಟರ್ನ್ ಕಂಟ್ರಿಗಳಲ್ಲಿ 13 ಅನ್ನೋದು ಒಂದು ಕೆಟ್ಟ ಸಂಖ್ಯೆ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಒಂದು ಹೋಟೆಲ್ಗೆ ಹೋದ್ರೆ 13ನೇ ಮಹಡಿನೇ ಇರೋದಿಲ್ಲ, ಅಲ್ಲಿ 12 ಆದ್ಮೇಲೆ 12 ಏನ್ ಮಾಡ್ತಾರೆ, ಮತ್ತೆ ನೇರವಾಗಿ 14ನೇ ನಂಬರ್ ಮಹಡಿ ಮಾಡ್ತಾರೆ. ಭಾರತದಲ್ಲಿ 13ಕ್ಕೆ ಯಾವುದೇ ರೀತಿಯಾದಂತಹ ನೆಗೆಟಿವ್ ಇಂಪ್ಯಾಕ್ಟ್ ಇಲ್ಲ. ಆದ್ರೆ ನ್ಯೂಮರಾಲಜಿ ಪ್ರಕಾರ 13ನೇ ತಾರೀಕು ಹುಟ್ಟಿದವರು, 10ನೇ ತಾರೀಕು ಹುಟ್ಟಿದವರು, 13ನೇ ತಾರೀಕು ಹುಟ್ಟಿದವರು, 16ನೇ ತಾರೀಕು ಹುಟ್ಟಿದವರು, 19ನೇ ತಾರೀಕು ಹುಟ್ಟಿದವರು, ಇವರೆಲ್ಲ 16 ಇವರೆಲ್ಲರೂ ಏನಾಗಿದ್ದಾರೆ ಅಂತಂದ್ರೆ ಕಾರ್ಮಿಕ್ ನಂಬರ್ ಇಂದ ಹುಟ್ಟಿರ್ತಾರೆ. ಹೋದ ಜನ್ಮದಲ್ಲಿ ಸಂಖ್ಯಾಶಾಸ್ತ್ರದ ಪ್ರಕಾರ ಹೋದ ಜನ್ಮದಲ್ಲಿ ಅಪರಾಧಗಳನ್ನ ಮಾಡಿರ್ತಾರೆ ಇವರು. ಯಾರು? 13ನೇ ನಂಬರ್ ಹುಟ್ಟಿರೋರು. ಈ ಜನ್ಮದಲ್ಲೂ ಕೂಡ ಇವರ ಕೋಪದಿಂದ ಅಪರಾಧಗಳನ್ನ ಮಾಡುವಂತ ಸಾಧ್ಯತೆ ಇರುತ್ತೆ. ಹೋದ ಜನ್ಮದಲ್ಲಿ ಆಗಿರುವಂತಹ ತಪ್ಪನ್ನ ಈ ಜನ್ಮದಲ್ಲಿ ಮಾಡಬಾರದು. ಇದನ್ನ ಚೆನ್ನಾಗಿ ತಿಳ್ಕೊಂಡು ಇವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ತಮ್ಮನ್ನ ತಾವು ಸಂಯಮದಲ್ಲಿ ಇಟ್ಕೋಬೇಕು. ಯಾರು? 13ನೇ ನಂಬರ್ಲಿ ಹುಟ್ಟಿದವರು ಅಂತ. ಹಾಗಾದ್ರೆ ಇವರು ಯಾವ ರೀತಿ ಹಣವನ್ನ ಸಂಪಾದನೆ ಮಾಡ್ತಾರೆ ಅಂತ ನೋಡೋಣ. ನೋಡಿ, 4ನೇ ತಾರೀಕಿನಲ್ಲಿ ಹುಟ್ಟಿದವರು ಹಣ ಸಂಪಾದನೆ ಮಾಡ್ಬೇಕು ಅಂತಂದ್ರೆ ಕಷ್ಟಪಟ್ಟು ದುಡಿಯುವಂತ ಪರಿಸ್ಥಿತಿ ಬರುತ್ತೆ. ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೇಕಾಗತ್ತೆ. ನೋಡಿ, ರಿಲೇಶನ್ಶಿಪ್ ಹೆಂಗ್ ಮೇಂಟೈನ್ ಮಾಡ್ತೀರಿ ನೀವು? ರಿಲೇಶನ್ಶಿಪ್ ಮಾತಿನ ಮೇಲೆ ನಿಗಾ ಇಲ್ಲ ಅಂದ್ರೆ ನೀವೇನ್ ಮಾತಾಡ್ತಿದ್ದೀರಿ ಅದ್ರ ಮೇಲೆ ನಿಮಗೆ ನಿಗಾ ಇಲ್ಲ. ಬಾಯಿಗೆ ಬಂದಂಗೆ ಮಾತಾಡೋದ್ರಿಂದ ನಿಮ್ಮ ಸಂಬಂಧಗಳನ್ನ ಹಾಳು ಮಾಡ್ಕೊಂತೀರಿ. ಫ್ರೆಂಡ್ಶಿಪ್ ಹಾಳಾಗತ್ತೆ, ಮನೆಯಲ್ಲಿ ರಿಲೇಶನ್ಶಿಪ್ ಹಾಳಾಗತ್ತೆ. ಮನೆಯಲ್ಲೂ ಕೂಡ ಏನಾಗತ್ತಂದ್ರೆ ಸ್ವಲ್ಪ ಜಗಳ ಗಂಟರು ಆಗಿರೋದ್ರಿಂದ ಜಾಸ್ತಿ ಜಗಳ ಬರುತ್ತೆ. ಆ ಜಗಳಕ್ಕೆ ಮೂಲ ಕಾರಣ ಈ 4ನೇ ನಂಬರ್ ಅಲ್ಲಿ ಹುಟ್ಟಿದವರೇ ಆಗಿರ್ತಾರೆ. ಅಂದ್ರೆ 4ನೇ ನಂಬರ್ ಇಂದ ಯಾರು ರೂಲ್ ಮಾಡ್ತಿರ್ತಾರೆ ಅವರೇ ಆಗಿರ್ತಾರೆ. ಆದ್ರಿಂದ ಅದನ್ನೆಲ್ಲ ಸರಿ ಮಾಡ್ಕೋಬೇಕು ನೀವು. ಇದೆಲ್ಲ ತಿಳ್ಕೊಂಡ್ಮೇಲೆ ಸರಿ ಮಾಡ್ಕೋಬೇಕು. ಜಾಸ್ತಿ ಜಗಳ ಮಾಡುವಂತ ಸಂದರ್ಭಗಳು ಈ 4ನೇ ನಂಬರ್ ಅವರಿಗೆ ಬರುತ್ತೆ. ಯಾಕಂದ್ರೆ ಗೊತ್ತಿಲ್ಲದೇನೆ ಅವರೇ ಇದಕ್ಕೆ ಕಾರಣ ಆಗಿರ್ತಾರೆ. ಆರೋಗ್ಯದಲ್ಲಿ ಇವರಿಗೆ ಯಾವಾಗ್ಲೂ ಗಂಟುಗಳ ನೋವು ಬರುವಂತ ಸಂದರ್ಭ ಇರುತ್ತೆ, ತಲೆನೋವು ಬರುತ್ತೆ. ಯಾಕಂದ್ರೆ ಯಾವಾಗ್ಲೂ ಒತ್ತಡದಲ್ಲಿ ಇರ್ತಾರೆ. ರಾಹು ತುಂಬಾ ಒತ್ತಡವನ್ನ ಕ್ರಿಯೇಟ್ ಮಾಡೋದ್ರಿಂದ BP ಇರುತ್ತೆ, ತುಂಬಾ ಟೆನ್ಷನ್ ಇರ್ತಾರೆ. ಆದ್ರಿಂದ ಸಾಧ್ಯವಾದಷ್ಟು ಇವರುಗಳು ಎಲೆಕ್ಟ್ರಿಕಲ್ ವಸ್ತುಗಳಿಂದ ಸ್ವಲ್ಪ ದೂರ ಇರಬೇಕು. ಕರೆಂಟ್ ಹೊಡೆಸ್ಕೊಳ್ಳುವಂತ ಸಂದರ್ಭಗಳು ಕೂಡ ಬರುವಂತ ಸಂದರ್ಭ ಇರುತ್ತೆ, ಎಲ್ರಿಗೂ ಅಂತ ಅಲ್ಲ ಇದು. ಆದ್ರೆ ಸ್ವಲ್ಪ ಆತರ ಜಾಗೃತಿಯಾಗಿರೋದು ಒಳ್ಳೇದು. ಶುಂಠಿ, ಈರುಳ್ಳಿ, ಕಡಲೆ ಬೀಜ, ಕೊಬ್ಬರಿ, ದಾಳಿಂಬೆ ಇಂಥವನ್ನೆಲ್ಲ ತಿಂದ್ರೆ ಒಳ್ಳೇದು ಇವರಿಗೆ. ಓಕೆನಾ? ನೋಡಿ, ಇವರೆಲ್ಲ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ. ಪಾಲಿಟಿಕ್ಸ್ ಬರ್ಬೋದು. ಮೊನ್ನೆ ನೋಡ್ತಾ ಇದ್ದೆ, ಯಾರೋ ಒಬ್ರು ನಮ್ಮ ಪ್ರಧಾನಮಂತ್ರಿಗಳಲ್ಲಿ 4ನೇ ತಾರೀಕು ಹುಟ್ಟಿದವರು ಒಬ್ರು ಇದ್ದಾರೆ. ಲಾ ಓದ್ಬೋದು, ಎಲೆಕ್ಟ್ರಿಕಲ್ ವಸ್ತುಗಳನ್ನ ತಯಾರು ಮಾಡುವಂತಹ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ಬೋದು, ಇಂಜಿನಿಯರ್ ಆಗ್ಬೋದು, ಕಲಾವಿದರಾಗ್ಬೋದು, ಆರ್ಟಿಸ್ಟ್, ಎಸ್ಪೆಷಲಿ ಪೇಂಟಿಂಗ್ ಮಾಡುವಂತವ್ರು, ಕ್ರಾಫ್ಟ್ ವರ್ಕ್ ಮಾಡುವಂತವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಇವರು. ಈ ಎಂಬ್ರಾಯ್ಡ್ರಿ ಈ ತರ ವರ್ಕ್ಗಳನ್ನೆಲ್ಲ ತುಂಬಾ ಈಸಿಯಾಗಿ, ತುಂಬಾ ಚೆನ್ನಾಗಿ, ತುಂಬಾ ಕಾನ್ಸಂಟ್ರೇಟೆಡ್ ಆಗಿ ಮಾಡಕ್ಕೆ ಇವರಿಗೆ ಸಾಧ್ಯತೆ ಇರುತ್ತೆ. ಟೆಕ್ನಾಲಜಿನಲ್ಲಿ ಇವರು ವರ್ಕ್ ಮಾಡ್ಬೋದು, ಡಾಕ್ಟರ್ ಆಗ್ಬೋದು, ಫೈನಾನ್ಸ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ಬೋದು. ಫೆಬ್ರವರಿ, ಆಗಸ್ಟ್, ಸೆಪ್ಟೆಂಬರ್, ನವೆಂಬರ್ ಈ ತಿಂಗಳಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಇವರು. ಓಕೆನಾ? 4ನೇ ತಾರೀಕು ಹುಟ್ಟಿದಂತಹ ಸೆಲೆಬ್ರಿಟಿಗಳು ಯಾರ್ಯಾರು ಗೊತ್ತಿದ್ದಾರೆ ನೋಡಿ. SP ಬಾಲಸುಬ್ರಹ್ಮಣ್ಯಂ ನೋಡಿ, ಸೂಪರ್. ಶ್ರೀದೇವಿ 13ನೇ ತಾರೀಕು ಹುಟ್ಟಿದ್ದಾರೆ. IK ಗುಜರಾಲ್ ಅಂತ ಒಬ್ಬ ಪ್ರೈಮ್ ಮಿನಿಸ್ಟರ್ ಇದ್ರು, ಅವರು 4ನೇ ತಾರೀಕು ಹುಟ್ಟಿದ್ದಾರೆ. ಇನ್ನೊಬ್ರು 22ನೇ ತಾರೀಕು ಮಾಸ್ಟರ್ ನಂಬರ್ ಹೊಂದಿರೋರು ಯಾರು ಗೊತ್ತಾ? ಅಮಿತ್ ಶಾ. ಮತ್ತೊಬ್ರು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅಂತೇಳಿ. ಸಿನಿಮಾದಲ್ಲೂ ಇದ್ರು ಅವರು, ರಾಜಕೀಯದಲ್ಲೂ ಇದ್ರು. ಅವರು ಕೂಡ 22ನೇ ತಾರೀಕಲ್ಲಿ ಹುಟ್ಟಿದವರು.